ಆನ್ಲೈನ್ ಬೆಟ್ಟಿಂಗ್ ಒಂದು ಲೆಕ್ಕದಲ್ಲಿ ಪಿಡುಗಾಗಿ ಕಾಡ್ತಾ ಇದೆ, ಭೂತವಾಗಿ ಆವರಿಸಿದೆ. ಎಷ್ಟರ ಮಟ್ಟಿಗೆ ಮನೆ ಮಠಗಳು ಬಿದ್ದೋಗಿವೆ ಅಂತಂತಂದರೆ ಹೇಳಬಾರ್ದು. ಯಾಕಂದರೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಎಷ್ಟು ಕುಟುಂಬಗಳು ಬೀದಿಗೆ ಬಂದವು. ಅಂತೂ ಇಂತೂ ಈಗ ಸರ್ಕಾರ ಎಚ್ಚೆತ್ಕೊಂಡಿರಂಗೆ ಕಾಣ್ತಾ ಇದೆ. ಇದನ್ನು ಬ್ಯಾನ್ ಮಾಡ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಏನಿದು ಆನ್ಲೈನ್ ಗೇಮಿಂಗು ಮತ್ತು ಆನ್ಲೈನ್ ಬೆಟ್ಟಿಂಗ್ ಇದೆ, ಇದು ನಮ್ಮ ನಗರ ಪ್ರದೇಶದಲ್ಲಿ ಅಷ್ಟೇ ಸೀಮಿತ ಅಲ್ಲ, ಇದು ಗ್ರಾಮೀಣ ಪ್ರದೇಶದಲ್ಲೂ ಹರಡ್ತಾ ಇದೆ. ಸೊ ಆದ್ದರಿಂದ ಇದನ್ನು ಹೇಗೆ ನಮ್ಮ ಜನರಿಗೆ ಸಂರಕ್ಷಣೆ ಮಾಡ್ಬೋದು ಕಾನೂನಾತ್ಮಕವಾಗಿ, ಮತ್ತು ಈ ದುರಾಸೆಗೆ ಬೀಳಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಸಭೆಯನ್ನು ನಡೆಸಿದ್ದೀವಿ. ಗೇಮಿಂಗ್ ಫೆಡರೇಷನ್ಸು ಯಾರ್ಯಾರಿದ್ದಾರೆ ಅವರಿಗೂ ಕರೆಸಿದ್ದೀವಿ, ಇಂಡಸ್ಟ್ರಿಯದವರಿಗೂ ಕರೆಸಿದ್ದೀವಿ, ಮತ್ತು ಗೃಹ ಇಲಾಖೆ ಮತ್ತು ನಮ್ಮ ಇಲಾಖೆ ಸೇರಿ ಜಂಟಿಯಾಗಿ ಯಾವುದಾದ್ರೂ ಒಂದು ಹೊಸ ಕಾನೂನನ್ನು ತರ್ಬೋದಾ ಅಂತ ನಾವು ನೋಡ್ತಾ ಇದ್ದೀವಿ. ಜನರಿಗೇನು ಒಳ್ಳೆಯದಾಗಬೇಕು ಅಂದ್ಬಿಟ್ಟು ಒಂದು ಪ್ರಯತ್ನ ನಡೆದಿದೆ. ಕಾಯ್ದೆಗಳು ಇದೆ, ಕಾಯ್ದೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕಾ, ಮತ್ತು ಆ ಕಾಯ್ದೆಗಳಿಗೆ ಇನ್ನೇನು ಅಡಿಷನ್ ನಾವು ತರ್ಬೋದು. ಗೃಹ ಸಚಿವರಿಗಾಗಲೇ ಹೇಳಿದ್ದಾರೆ, ಒಂದು ಸಣ್ಣ ವರ್ಕಿಂಗ್ ಗ್ರೂಪನ್ನು ಮಾಡಿ ಇನ್ನು ಅವರ ಇಂಡಸ್ಟ್ರಿಯಿಂದ ಸಲಹೆ ಪಡೆದುಬಿಟ್ಟು, ಮತ್ತು ಸಾರ್ವಜನಿಕರಿಂದ ಸಲಹೆ ಪಡೆದುಬಿಟ್ಟು, ಮತ್ತು ಗೃಹ ಇಲಾಖೆಯಲ್ಲಿ ಕೂಡ ಏನೇನು ಮತ್ತು ಕಾನೂನು ಇಲಾಖೆಯಿಂದ ಸಲಹೆ ಪಡೆದುಬಿಟ್ಟು ಜಂಟಿಯಾಗಿ ಒಂದು ಡ್ರಾಫ್ಟನ್ನು ರೆಡಿ ಮಾಡಲಿಕ್ಕೆ ಅವರು ಆದೇಶವನ್ನು ನೀಡಿದ್ದಾರೆ. ಸೊ ಸಾಹೇಬರು ಅದನ್ನು ಬಹುಶಃ ಈ ಒಂದು 3-4 ದಿನದಲ್ಲಿ ಆ ವರ್ಕಿಂಗ್ ಗ್ರೂಪನ್ನು ಜಾರಿಗೆ ತಂದು 1 ತಿಂಗಳ ಒಳಗಡೆ ಕೆಲವು ಮಾನದಂಡಗಳನ್ನು ತರ್ಬೋದು.